ನಮಸ್ಕಾರ ಸ್ನೇಹಿತರೆ, ಇದೊಂದು ಚಿಕ್ಕ ಹಳ್ಳಿ, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕ. ಇದರಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಪ್ರಾಂತವೆಂದಲೂ ಕರೆಯುತ್ತೇವೆ. ಇವಾಗ ಏನಂದ್ರೆ ಕಲ್ಯಾಣ ಕರ್ನಾಟಕ ಪ್ರಾಂತವೆಂದಲೂ ಕರೆಯುತ್ತೇವೆ. ಅದರಲ್ಲಿ ಈ ಪ್ರಾಂತದಲ್ಲಿ ಏನಂತಂದ್ರೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿಗೆ ಸೇರ್ಪಡೆಯಾಗಿರ್ತಕ್ಕಂಥ ಇದು ಜಲಸಂಗಿ ಅಂತಕ್ಕಂಥದ್ದು ನಾನಾರು ಹೆಸರುಗಳಿಂದ ಕರೆಯುತ್ತಾರೆ. ಇದು ವಿಶ್ವದ ಅಲ್ಲಿ ಮಾರ್ಪಾಟಾಗಿರ್ತಕ್ಕಂಥ ಹೆಸರು. ಇದೇನೆಂದರೆ ಕಲ್ಯಾಣಿ ಚಾಲುಕ್ಯರಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಕಲಚೂರಿ ಅರಸುಗಳಂತೂ ನಾವು ಮೊದಲು ಕೇಳಿದ್ದೇವೆ. ಆಮೇಲೆ ಬಾದಾಮಿ ಚಾಲುಕ್ಯರು, ವ್ಯಂಗಿ ಚಾಲುಕ್ಯರು, ಚೋಳರು. ಇಲ್ಲಿ ನಾವು ನೋಡಿರ್ತಕ್ಕಂಥದ್ದು ಚೋಳರ ಶಿಲಾನ್ಯಾಸಗಳನ್ನು ಕಾಣುತ್ತಿವೆ, ಆದರೆ ಮತ್ತು ಚಾಲುಕ್ಯರ ಶಿಲಾನ್ಯಾಸಗಳು ಕಾಣುತ್ತಿವೆ. ಅದರಲ್ಲಿ ಚಾಲುಕ್ಯರ ಶಿಲಾನ್ಯಾಸಗಳೆಂದರೆ ಪ್ರಮುಖ ಅತ್ಯಂತ ದಾಖಲಿತವಾಗಿರ್ತಕ್ಕಂಥದ್ದು ಇದೇನಂತಂದ್ರೆ 1856ರಿಂದ 1026 ತನಕ 856ರಿಂದ 1026 ತನಕ ಬಂದಿರತಕ್ಕಂಥದ್ದು ನಾವು ದಾಖಲೆಗಳು ನೋಡಿದ್ದೇವೆ. ಅದರಲ್ಲಿ ಏನಂತಂದ್ರೆ ವ್ಯಂಗಿ ಚಾಲುಕ್ಯರು ಮತ್ತು ಬಾದಾಮಿ ಚಾಲುಕ್ಯರಲ್ಲಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ವರ್ಣಿಸ್ತಕ್ಕಂಥ ಶಾಸನಗಳಿವೆ. ಅದರಲ್ಲಿ ಕಪ್ಪೆ ಅರಭಟನ ಶಾಸನ ಅಂತಿದೆ. ಹಾಗಾಗಿ ಈ ಕಲ್ಯಾಣಿ ಚಾಲುಕ್ಯರ ಇತಿಹಾಸ ಸುಪ್ರಸಿದ್ಧ ತಾಣವಾಗಿರ್ತಕ್ಕಂಥ ಜಲಸಾಂಗ್ವಿಯನ್ನ ನಾವು ಮೊದಲ ಸೂಕ್ಷ್ಮಾಂತಕವನ್ನ ಹೊಂದಿರತಕ್ಕಂಥದ್ದು ಈ ಸ್ಥಾನ. ಇದು ನಾವು ಮರೇಬಲ್ ಅಥವಾ ಮರೆಗಲ್ ಅಂತಕ್ಕಂಥದ್ದು ಇದು ಕಲ್ಲನ್ನು ನಾವು ನೋಡಬಹುದು. ಇದು ಮೃದುವಾದ ಕಲ್ಲು. ಇದು ಏನಂತಂದ್ರೆ ಅತ್ಯಂತ ಶಯನವಾದಂತಹ ಇದು ಕಲ್ಲು ಕೆತ್ತಬೇಕಾದರೆ ಬಹಳ ಕಠಿಣತೆಯನ್ನು ಹೊಂದಬೇಕಾಗುತ್ತದೆ. ಆ ಮನುಷ್ಯನ ಶಿಲಾನ್ಯಾಸ ಹೊಂದಬೇಕಾದರೆ ಒಂದು ಮೂರ್ತಿ ರೂಪ ಮಾಡಬೇಕಾದ್ರೆ ಇದು ಬಹಳ ಅವಿರಳತೆ ಅಂತಕ್ಕಂಥದ್ದು ಈ ಕಲ್ಲಿನ ರೂಪ ಇದೆ. ಯಾಕಂದ್ರೆ ಹೋದ ಸಲ ನಾವು ಬಂದು ಹೋಗಿದ್ದೆವು, ಈ ಶಿಲಾನ್ಯಾಸಕ್ಕೆ ನೋಡಿ ಹೋಗಿದ್ದೇವೆ. ಈ ಕಲ್ಲಲ್ಲಿ ಅಂತಂದ್ರೆ ಬಹಳ ಮೃದುನು ಕಾಣಿಸ್ತಿದೆ, ಆದರೆ ಕೆತ್ತಲಕ್ಕೆ ಹೋಗಿದ್ರೆ ಬಹಳ ಏನಂದ್ರೆ ಜಾಡವಾಗಿರ್ತಕ್ಕಂಥ ಕಲ್ಲಿದು. ಏನಂತಂದ್ರೆ ಗಟ್ಟಿಯಾದ ಕಲ್ಲಿದು. ಇದು ಏನಂತಂದ್ರೆ ಕೆತ್ತಿರ್ಬೇಕಾಗ ಹೆಂಗ ಶಿಲ್ಪಿ ಅಂತಕ್ಕಂಥದ್ದೇ ಒಂದು ಮಾತು. ಬೇಲೂರಿನ ಹೊಯ್ಸಳೇಶ್ವರ ದೇವಾಲಯ, ಹಳೆಬೀಡು ಬೇಲೂರಿನಲ್ಲಿ ನೋಡ್ತಕ್ಕಂಥ ಚನ್ನಕೇಶವ ದೇವಾಲಯಗಳು ಇಂಥ ಮತ್ತು ಬಾದಾಮಿಯಲ್ಲಿರ್ತಕ್ಕಂಥ ನೋಡ್ಬೋದು, ಪಟ್ಟದ ಕಲ್ಲಿನಲ್ಲಿ ನೋಡ್ಬೋದು, ಮತ್ತು ಐಹೊಳೆಯಲ್ಲೇ ನೋಡ್ಬೋದು, ಹಂಪಿಯಲ್ಲಿ ನೋಡ್ಬೋದು ವಿಜಯನಗರ ಕಾಲದ್ದು, ಮತ್ತು ನಾವು ಇನ್ನಿತರವಾದ ನೋಡ್ಬೋದು ಬನವಾಸಿ ಕದಂಬರದ ನೋಡ್ಬೋದು. ಬನವಾಸಿ ಕದಂಬರಲ್ಲಿ ಹೆಸರಾಗಿರ್ತಕ್ಕಂಥವನು ಮಯೂರವರ್ಮ. ಅವನೇನಂತಂದ್ರೆ ನೋಡಿ ಎಷ್ಟಂತ ಇತಿಹಾಸ ಪುಟಗಳಲ್ಲಿ ಉಲ್ಲೇಖಗಳ ದಾಖಲೆಗಳಾಗಿರ್ಬಹುದು, ಇತಿಹಾಸ ಪುಟಗಳಲ್ಲಿ ಉರುಳಿಸತಕ್ಕಂಥ ದಾಖಲೆಗಳಾಗಿರ್ಬಹುದು. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ರೆಂತ್ ಅಂತಕ್ಕಂಥದ್ದು, ಓಲ್ಡ್ ಈಸ್ ಗೋಲ್ಡ್ ಅಂತಕ್ಕಂಥದ್ದು. ಆವಾಗ ಏನಂತಂದ್ರೆ ಹಳೆಯದೇ ಇವಾಗ ಏನಂತಂದ್ರೆ ಹೊಸ ರೂಪವಾಗಿ ಬರ್ತಕ್ಕಂಥದ್ದು. ಹಳೆಗನ್ನಡ ಹೋಗಿ ಹೊಸಗನ್ನಡ ಬಂದಿದೆ. ಪೂರ್ವದ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂತಕ್ಕಂಥ ಸಾಹಿತ್ಯವನ್ನ ಬಂದು ಈ ಸಾಹಿತ್ಯದಲ್ಲಿ ಹೆಂಗೆ ಬಂದಿದೆ ಹಂಗ ಆ ಥರ ಏನಂತಂದ್ರೆ ಈ ಶಾಸನಗಳ ರೂಪದಲ್ಲಿ ಏನು ನೋಡ್ಬೇಕಾದ್ರೆ ಶಾಸನ ನೋಡ್ಲಿಕ್ಕೆ ಊರಲ್ಲಿ ದಾಖಲೆಗಳು ಇವೇನೋ ಇಲ್ಲನೋ ನಮಗೂ ಅಷ್ಟು ಪರಿಚಯ ಇಲ್ಲ. ಆದರೆ ಈ ದೇವಾಲಯವನ್ನು ವಿಕ್ರಮಾದಿತ್ಯ ಕೆತ್ತಿದ ನಂಬದ ದಾಖಲೆ 1-2 ಲೈನ್ಗಳಲ್ಲಿ ಸಾಮ್ರಾಜ್ಯ ಕಟ್ಟುವನು ಅಂತಕ್ಕಂಥದ್ದು 6ನೇ ವಿಕ್ರಮಾದಿತ್ಯ ಎಂಬುದು ಅಲ್ಲಷ್ಟು ನಾನು ಓದಿದ್ದೇನೆ. ಈ ನೋಡೋಣ ಬನ್ನಿ. ಇದೇನಂದ್ರೆ ಪ್ರೇಕ್ಷಣೀಯ ಸ್ಥಾನ ತಕ್ಕಂಥದ್ದು. ಈ ಶಿಲಾನ್ಯಾಸಕ್ಕೆ ಇದು ನೋಡಿದ್ದಕ್ಕೆ ನೋಡಬಹುದು. ಇಲ್ಲಿ ಒಳಗಡೆ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ನೋಡೋಣ. ಈ ಕಲ್ಲೇಶ್ವರ ದೇವಸ್ಥಾನದಲ್ಲ ನೋಡಕ್ಕೆ ಹೆಂಗಿದೆ ನೋಡಿ, ಆಧಾರವಾಗಿರ್ತಕ್ಕಂಥ ಇದು ಮಹಾದೇವ ದೇವಸ್ಥಾನ ಅಂತ ಹೇಳ್ಬೋದು. ಇದನ್ನ ನೋಡ್ಲಿಕ್ಕೆ ಈ ಸ್ವರೂಪ ನೋಡ್ಬೇಕಾದ್ರೆ ಒಂದು ವೈರತ್ವದ ಭಾವನೆಯನ್ನು ಮೂಡೋದಕ್ಕೆ ಇದು ನೋಡಿ. ಇದು ಏನಂತಂದ್ರೆ ಚಾಲುಕ್ಯರ ಶೈಲಿನೇ ನೋಡಬಹುದು, ಬದಲಾವಣೆ ಮಾಡುತ್ತೆ ನಮ್ಮ ಮನದಲ್ಲಿ. ಅದು ನೋಡಿ ಎಷ್ಟು ಸುಂದರತೆಯನ್ನ ನಾವು ಕಾಡಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಮೊದಲು ಏನಂತಂದ್ರೆ ಇದು ನೋಡ್ರಿ ಚಾಲುಕ್ಯರದ ಇಲ್ಲಿ ಭವಾನಿ ಗಾಳಿ ಅಂತಕ್ಕಂಥದ್ದು ಒಂದು ಸ್ವರೂಪ. ಇದರಲ್ಲಿ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಏನಂತಂದ್ರೆ ಇದು ಶಿಲಾನ್ಯಾಸ ನೋಡ್ಬೇಕಾದ್ರೆ ಸರಪಳಿಯನ್ನ ನೋಡ್ಬೇಕಾದ್ರೆ ಚೋಳರು ಅನಿಸ್ತದೆ ನಮ್ಗೆ. ಇದು ಚೋಳರದು ಅನಿಸ್ತದೆ, ಆದರೆ ಇದು ಕಲ್ಯಾಣಿ ಚಾಲುಕ್ಯರದು. ಚೋಳದ ಅನಿಸಿದ್ರು ಕೂಡ ಇದು ಚಾಲುಕ್ಯರದ ಶೈಲಿ ಅಂತಕ್ಕಂಥದ್ದು ಹೇಳಬಹುದು ಎಂಬ ಉಲ್ಲೇಖಗಳಿವೆ. ಯಾಕಂದ್ರೆ ಇದು ನೋಡಿ
ಎಷ್ಟು ಸುಂದರವಾದ ಹವಳದ ತರ ಮಣಿಗಳದನ್ನು ಮತ್ತು ಮುತ್ತಿನ ಸರವನ್ನು ಕೆತ್ತಿದ್ದಾರೆ ಅಂದರೆ ಇದು ನೋಡಿ. ಈ ಕಡೆ ದ್ವಾರಪಾಲಕರು, ಈ ಕಡೆ ನರ್ತ ಕನ್ಯೆಯರು, ದ್ವಾರ ಪಾಲಿಕೆಯರ ಕನ್ನಿಕೆಯರು ನೋಡಿ ಯಾವ ತರ ಕೆತ್ತಿದ್ದಾರೆ ಎಂಬುದು ಇಲ್ಲಿ ಉಲ್ಲೇಖವಾಗಿದೆ. ಈ ಪ್ರಸ್ತುತ ಗುಡಿಯಲ್ಲಿ ಇಲ್ಲಿ ಒಂದು ಕಮಲದ ಹೂ ಇದ್ದ ಹೇಗಿದೆ. ಇಲ್ಲಿ ಮೇಲೆ ನೋಡ್ತಕ್ಕಂಥ ಆಧಾರ ಸ್ತಂಭದ ಕೆತ್ತನೆ ಎಷ್ಟು ಸೂಕ್ಷ್ಮವಿದೆ. ಆ ಶಿಲ್ಪಿ ಕೆತ್ತಿದ್ದು ಹೇಗಿದೆ ಅಂದ್ರೆ ಒಂದು ವರ್ಣಾತೀತ, ಒಂದು ಶೋಭೆಯನ್ನು ಉಂಟು ಮಾಡತಕ್ಕಂಥದ್ದು. ನಾವು ಶಿಲ್ಪಿ ಕೆತ್ತಬಹುದಾದರೆ ಶಿಲ್ಪಿ ಎಷ್ಟು ಸೂಕ್ಷ್ಮವಾಗಿ ಆ ಕಾಲದಲ್ಲಿ, ಇವಾಗ ಏನಂತಂದ್ರೆ ಮಷೀನ್ಗಳು ಬಂದಿವೆ, ಏನಂತಂದ್ರೆ ಯಂತ್ರಗಳು ಬಂದಿವೆ. ಈಗ ಯಂತ್ರಗಳು ಬಂದಿದ್ರೆ ಆವಾಗಿನ ಕಾಲದಲ್ಲಿ ಶಿಲ್ಪಿ ತನ್ನ ಹಸ್ತದಿಂದ ಹೇಗೆ ಕೆತ್ತಿರಬೇಕು ಇಷ್ಟು ಸೂಕ್ಷ್ಮ ಅಂತ ಕಾರಣದಲ್ಲಿ ಇದು ಹೇಳಬಹುದು ದಾಖಲೆಗಳು. ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಈ ಕಂಬಗಳ ನೋಡಿ, ಇದು ಪುರಾತನ ಕಂಬಗಳು. ಇದೊಂದು ಕಂಬ ನೋಡಿ, ಇದನ್ನು ಪುರಾತನ ಕಂಬ. ಇಲ್ಲಿ ನೋಡಿ, ಇದು ಪುರಾತನ ಕಂಬ. ಇದು ನೋಡಿ ಇಲ್ಲಿ ಎಷ್ಟು ಆಕಾರ ಸರಳ ರೀತಿಯಲ್ಲಿ ತೆಗೆದಿದ್ದಾರೆ. ಇವೆಲ್ಲ ಇದು ಒಂದು ಮತ್ತೆ ಇದು ಒಂದು ಕಂಬಗಳೇನಂದ್ರೆ ಇವಾಗ ಕೂಡಿಸಿರ್ತಕ್ಕಂಥ ಕಂಬಗಳಂತ ಹೇಳ್ಬೋದು ನಾವು. ಇದು ನೋಡ್ರಿ ಎಷ್ಟು ಸೂಕ್ಷ್ಮತೆಯಿಂದ ಕೆತ್ತಿದ್ದಾರೆ ಅಂದ್ರೆ ನಾವು ಸರಳ ಇಷ್ಟವಾಗಿ ಕೆತ್ತಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೆತ್ತಬೇಕಾದ್ರೆ ಇದು ಏನಂತಂದ್ರೆ ನೋಡ್ರಿ, ಇದು ಎಷ್ಟು ಮೃದುವಾಗಿ ಒಂದು ಓರೇ ಕಲ್ಲಿನ ತರ ಕೆತ್ತಿ ಇದರಲ್ಲಿ ಏನಂತಂದ್ರೆ ಇದು ನೋಡಿ, ಇದು ಏನಂದ್ರೆ ಮುತ್ತಿನ ಸರ ತೆಗೆದಿದ್ದಾರೆ. ಇಲ್ಲಿ ಏನಂದ್ರೆ ಡಿಸೈನಿಂಗ್ ತೆಗೆದಿದ್ದಾರೆ ಅಂದ್ರೆ ಈ ಚಾಲುಕ್ಯ ಶೈಲಿಯ ಒಂದು ಹೊಂಗಿರಣ ಅಂತಕ್ಕಂಥದ್ದು. ಈ ಚಾಲುಕ್ಯರು ಬಿಜ್ಜಳನು ಮತ್ತು ಇಲ್ಲೇನಂತಂದ್ರೆ ಬಹಳಷ್ಟು ಶೈಲಿಗಳೆಲ್ಲ ನೋಡಬಹುದು. ಈ ಚಾಲುಕ್ಯರ ರೀತಿಗಳನ್ನ ನಾವು ದಾಖಲೆಗಳನ್ನ ನಾವು ಹೆಸರಾಂತ ಪಡೆದಿರ್ತಕ್ಕಂಥ ನೋಡ್ಬೋದು. ನಾವು ಈ ಹೆಸರಾಂತಿಗಳನ್ನ ನಾವಿವೆಲ್ಲ ಇವಾಗಿಂದ ಕಲ್ಲುಗಳು ಕಾಣಿಸ್ತಾ ಇವೆ. ಇದು ಕಲ್ಲು ಇದ್ದಿಲ್ಲ, ಈ ಕಲ್ಲು ಇದ್ದಿಲ್ಲ, ಈ ಕಂಬ ಇದ್ದಿಲ್ಲ, ಈ ಕಲ್ಲಿನ ಕಂಬನೇ ಇದ್ದಿಲ್ಲ ಮೊದಲ ಅಂತಕ್ಕಂಥದ್ದು ಉಲ್ಲೇಖ ಇದೆ. ಯಾಕಂದ್ರೆ ಈ ಉಲ್ಲೇಖ ನೋಡ್ತಕ್ಕಂಥದ್ದು ಈ ಚಾಲುಕ್ಯರ ಶೈಲಿ ಮತ್ತು ಇದಕ್ಕ ವಿಂಗಡಣೆ ಬೇರೆ ಬೇರೆ ಇದೆ. ಅದು ಇವಾಗ ಮಾಡಿಸಿರ್ತಕ್ಕಂಥದ್ದು. ಈ ನೋಡಿ, ಇದನ್ನು ಆವಾಗಿನ ಕಾಲದಲ್ಲಿ ಪ್ರಸ್ತುತಿಯನ್ನೇ. ಇಲ್ಲಿ ಏನಂತಂದ್ರೆ ಭದ್ರಕಾಳಿ ಇದ್ದಾಳೆ, ಈ ಭದ್ರಕಾಳಿ ರೂಪ. ಮತ್ತು ಇಲ್ಲೇನಂತಂದ್ರೆ ನರಸಿಂಹ ಇದ್ದಾನೆ, ಇಲ್ಲಿ ಶಿವ ಮತ್ತು ಪಾರ್ವತಿಯರು ಕುಂತಿದ್ದಂಗಿದೆ ನೋಡಿ. ಇದು ಏನಂತಂದ್ರೆ ದ್ವಾರ ಬಾಗಿಲಿಗೆ ಇತ್ತು, ಇದು ದ್ವಾರ ಬಾಗಿಲಿಗೆ ಇದ್ದಂಗೆ ಕಾಣಿಸ್ತಿದೆ. ಎಲ್ಲೆಲ್ಲ ಇಲ್ಲಿ ಅಂಟಿಸಿದ್ದಾರೆ. ಇದು ಭದ್ರಕಾಳಿ ರೂಪ ನೋಡ್ಲಿಕ್ಕೆ ಎಷ್ಟು ಸೂಕ್ಷ್ಮ ಕಾಣಿಸ್ತವೆ ಅಷ್ಟಷ್ಟು ದಾಖಲೆಗಳು ಒಂದು ಹೊಂಗಿರಣದ ಕಳಸವನ್ನು ಕಾಣಿರ್ತಕ್ಕಂಥವು. ಈಗ ನೋಡೋಣ, ಸುತ್ತಲಿಂದ ನೋಡಿರ್ತಕ್ಕಂಥದ್ದು ಈ ದಾಖಲೆ ನೋಡ್ಬೇಕಾದ್ರೆ ಇದು ಹುಮ್ನಾಬಾದ್ನಲ್ಲಿ ಅತ್ಯಂತ ಪ್ರೇಕ್ಷಣೀಯವಾಗಿರ್ತಕ್ಕಂಥದ್ದು ದಾಖಲಾತ್ಮಕವಾದದ್ದು. ಈ ಹುಮ್ನಾಬಾದ್ ತಾಲೂಕಿಗೆ ಸೇರ್ಪಡೆಯಾಗಿದ್ದು ಇದೇನಂತಂದ್ರೆ ದಾಖಲಾನ್ವಿತ ಆಗಿರ್ತಕ್ಕಂಥ ಈ ದೇವಸ್ಥಾನವು ಸುಮಾರು 1000 ಇತಿಹಾಸ ಇರಬಹುದು ಅಂತಕ್ಕಂಥದ್ದಿದೆ. ಇದು ಏನಂದ್ರೆ 856 ವರ್ಷಗಳ ಹಿಂದಿನದ್ದು ಅಂತ ನಮ್ಮಲ್ಲಿ ದಾಖಲೆಗಳ ಕಾರಣಬಹುದು. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಲಿಕ್ಕೆ ಬರೆದಿದ್ದಾರೆ ಆವಾಗಿನ ಕಾಲದಲ್ಲಿ ಅಂತೆ. ಇಲ್ಲಿ ಏನಂತಂದ್ರೆ 5/1/1992 ಏನಂದ್ರೆ ಜೀರ್ಣೋದ್ಧಾರ ಮಾಡಿದ್ದು. ಯಾಕೆಂದ್ರೆ ಇದು ಎಲ್ಲ ಸ್ವಲ್ಪ ಬಿದ್ದೋಗಿತ್ತು ಅಂತಕ್ಕಂಥದ್ದು ಅಲ್ಲಲ್ಲಿ ಏನಂತಂದ್ರೆ ದಾಖಲೆಗಳೇ ನೋಡ್ಲಿಕ್ಕೆ ಇವೆ. ಇದು ನೋಡಿ ಎಷ್ಟು ಸೂಕ್ಷ್ಮವಾಗಿ ತೆಗೆದಿದ್ದಾರೆ. ಒಂದೊಂದು ಅಕ್ಷರಗಳಲ್ಲಿ ತೆಗಿಲಕ್ಕಾಗಲ್ಲ, ಇಷ್ಟು ಸೂಕ್ಷ್ಮವಾಗಿ ಆ ನರ್ತ ಕನ್ನಿಕೆಯರನ್ನ ಎಷ್ಟು ಬಹುರೂಪಿ ಕನ್ಯೆಯರನ್ನ ಹೆಂಗೆ ತೆಗೆದಿದ್ದಾರೆ ನೋಡಿ. ಆವಾಗಿನ ಕಾಲದಲ್ಲಿ ರಾಜಕುಮಾರಿ ರಾಣಿಯರು ಏನ್ ಮಾಡ್ತಿದ್ರು, ಹೆಂಗಿದ್ರು ಎಲ್ಲ ಅನ್ನತಕ್ಕಂಥದ್ದು ಇಲ್ಲೊಂದು ತೆಗೆದಿದ್ದಾರೆ. ಇಲ್ಲೇನಂತಂದ್ರ ಶ್ರೀ ಸಾಮ್ರಾಜ್ಯಮು ಶ್ರೀ 6ನೇ ವಿಕ್ರಮಾದಿತ್ಯ ಸಟಿಯನ್ನು ಸಾಮ್ರಾಜ್ಯ ಮೋಹ ಅಂತ ಬರ್ತದೆ. ಇಲ್ಲಿ ನಾವು ಓದಿರ್ತಕ್ಕಂಥದ್ದು ಆ ತರ ಇದೆ. ಆದರೆ ಇದು ಹಳೆಗನ್ನಡದ ರೂಪದಲ್ಲಿ ಕಾಣಿಸುತ್ತದೆ. ಇಲ್ಲಿ ಭದ್ರಕಾಳಿ ಇದ್ದಾಳೆ ನೋಡ್ರಿ, ಅಲ್ಲಿಂದ ಸೂಕ್ಷ್ಮ ಸಣ್ಣ ಇದ್ದರೆ ಇಲ್ಲಿ ಏನಂತಂದ್ರೆ ದಾಖಲಾನ್ವಿತವಾಗಿ ಇಲ್ಲೇನಂದ್ರೆ ಸೂಕ್ಷ್ಮ ಇದ್ರೆ ಅಲ್ಲಿ ಸೂಕ್ಷ್ಮ ಇದ್ರೆ ಇಲ್ಲಿ ದೊಡ್ಡದ ಮೂರ್ತಿ ಇದೆ ನೋಡಿ. ಇದು ಏನಂತಂದ್ರ ಇದು ನೋಡ್ಲಿಕ್ಕೆ ಆಧಾರಗಳು ಕಾಣಿಸ್ತಿರ್ಬೋದು. ಇವು ನಾವು ನೋಡ್ಲಿಕ್ಕೆ ಇವು ಕದಂಬರ ಕಾಲದ ಅಂತ ಹೇಳಬಹುದು ಇಲ್ಲಿ. ಯಾಕೆಂದ್ರೆ ಕದಂಬರದ ಏನಂತಂದ್ರೆ ಚೌಕಾಕಾರದ
ಗೋಡೆಗಳು. ಅವ್ರು ಕೆತ್ತಿರ್ತಕ್ಕಂಥದ್ದೇ ಚೌಕಾಕಾರ ಗೋಡೆಗಳು. ಆ ಶೈಲಿನೂ ನಾವು ಇಲ್ಲಿ ನೋಡಬಹುದು. ಆ ಶೈಲಿ ನೋಡ್ಲಿಕ್ಕೆ ಮತ್ತು ಹೊಯ್ಸಳರ ಶೈಲಿ ನೋಡ್ಲಿಕ್ಕೆ ಇಲ್ಲಿ ಏನೂ ಡಿಫ್ರೆಂಟ್ ಇಲ್ಲ, ಅಂದ್ರೆ ಚೇಂಜಸ್ಸೇ ಇಲ್ಲ ಇಲ್ಲಿ. ಇದು ಏನಂತಂದ್ರ ಬೇರೆ ಬೇರೆ ರೂಪಗಳು ಕಾಣಬಹುದು. ಇಲ್ಲಿ ಏನಂತಂದ್ರೆ ಚಾಲುಕ್ಯ ಶೈಲಿ ಮತ್ತು ಹೊಯ್ಸಳ ಶೈಲಿ ಮತ್ತು ಕದಂಬ ಶೈಲಿ 3 ಕಲ್ತಿಂದ ಒಂದೇ ಇದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇದು ನೋಡ್ಲಿಕ್ಕೆ ಕದಂಬ ಶೈಲಿ, ಇದನ್ನ ಮಾತ್ರ ನೋಡ್ಲಿಕ್ಕೆ ಹೆಂಗಿದೆ ನೋಡಿ, ಇದು ಚೌಕಾಕಾರದ ಬಂಡೆ ಇದು ನೋಡ್ಲಿಕ್ಕೆ. ಆದ್ರೆ ಇದು ನಾವು ಕದಂಬರ ಅಂತ ವರ್ಣಿಸ್ಲಿಕ್ಕೆ ಆಗಲ್ಲ. ಅವ್ರು 3-4 ಶೈಲಿಗಳನ್ನು ಹೊಂದಿದ್ರು. ಯಾರ್ಯಾರು ಏನಂತಂದ್ರ ದ್ರಾವಿಡ ಶೈಲಿಯಲ್ಲಿ ಇವೆ. ನಾವು ನೋಡ್ಬರ್ತಕ್ಕಂಥ ಬಾದಾಮಿ ಚಾಲುಕ್ಯರಲ್ಲಿ ಏನಂದ್ರೆ ದ್ರಾವಿಡ ಶೈಲಿಗಳನ್ನ ಕೆತ್ತಿದ್ರು. ದ್ರಾವಿಡ ಶೈಲಿಗಳಲ್ಲಿ ಬಹಳಷ್ಟು ಅನೌಖಿಕವಾದಂಥ ಶೈಲಿಗಳನ್ನ ಕೆತ್ತಿದ್ದಾರೆ. ಇವಾಗ ಏನಂತಂದ್ರ ನಾವು ನೋಡ್ಲಿಕ್ಕೆ ಪ್ರೇಕ್ಷಣೀಯವಾಗಿರ್ತಕ್ಕಂಥದ್ದು, ಅನೌಖ್ಯವಾಗಿರ್ತಕ್ಕಂಥದ್ದು ಮತ್ತು ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾಗಿರ್ತಕ್ಕಂಥವನು ವಿಕ್ರಮಾದಿತ್ಯನೇ ಇದು ಹೇಗೆ ಕೆತ್ತಿಸಿರಬಹುದು ಅಂತಕ್ಕಂಥ ವರ್ಣನಾತೀತವಾದ ಈ ರೂಪುರೇಷೆಗಳನ್ನ ನಾವು ಹೆಂಗೆ ದಾಖಲೆ ಮಾಡಬಹುದು ನೋಡ್ರಿ. ಇಲ್ಲಿ ಉಗ್ರ ನರಸಿಂಹ ನೋಡಿ, ನರಸಿಂಹನ ರೂಪ ಹೇಗಿದೆ. ಇಲ್ಲೇನಂತಂದ್ರ ಇದು ಚಿತ್ರ ರೂಪದಲ್ಲಿ, ಚಿತ್ರರಂಗದಲ್ಲಿ ನಾವು ಏನಂತಂದ್ರ ಕಲೆಯಲ್ಲಿ, ಶಿಲ್ಪಕಲೆಯಲ್ಲಿ ಇದು ಒಂದು ದಾಖಲಾತ್ಮಕವಾಗಿರುತ್ತೆ. ಈ ಕಂಬಗಳು ನೋಡ್ರಿ ಎಷ್ಟು ಸರಳ ವಿವರವಾಗಿರ್ತಕ್ಕಂಥದ್ದು. ನೋಡಿ ಎಷ್ಟು ಚಿಕ್ಕ ಚಿಕ್ಕ ಕಂಬಗಳನ್ನು ಮಾಡಿ ಅದಕ್ಕೆ ದೇವಾಲಯ ಮಾಡಿದ್ದಾರೆ. ಇದು ನೋಡಲಿಕ್ಕೆ ಒಂದೊಂದು ಅಲೌಕಿಕವಾದ ಧಾರಾಕಾರವಾಗಿರ್ತಕ್ಕಂಥ ಒಂದೊಂದು ಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ರಿ ಆವಾಗಿನ ಕಾಲದಲ್ಲಿ ಹೇಗಿತ್ತು, ಆವಾಗಿಂದ ಶೈಲಿನೇ ಇವತ್ತು ಬಹಳಷ್ಟು ಜನರಿಗೆ ಬರಲ್ಲ ಕೈಲಿ. ಇವತ್ತು ಶೈಲಿ ಬರಬೇಕಾದ್ರೆ, ಈ ಥರ ಬರಬೇಕಾದ್ರೆ, ಕೈಲಿ ಕೆತ್ತಬೇಕಾದ್ರೆ ಮನುಷ್ಯ ಹುಟ್ಟಿ ಬರಬೇಕಾಗತ್ತೆ. ಅಂಥ ವ್ಯಕ್ತಿತ್ವದಲ್ಲಿ ಬಂಡೆಗಲ್ಲ ಥರ ಕೆತ್ತಾರೆ. ಇವತ್ತು ನೋಡಲಿಕ್ಕೆ ಸೂಕ್ಷ್ಮಾಂತಯುತವಾದಂಥ ಉಲ್ಲೇಖಗಳಿವೆ. ಅದರಲ್ಲಿ ರಾಣಿಯರು ಮತ್ತು ನರ್ತಕಿಯರು ಹೆಗೆಗೆ ಮತ್ತು ಊರಿನಲ್ಲಿ ಇರ್ತಕ್ಕಂಥ ರಾಣಿಗೆ ಮತ್ತು ನರ್ತಕನ್ಯಕಿಯರಿಗೆ ಹೆಂಗಿದ್ರು ಆ ಥರ ಏನಂದ್ರೆ ಒಂದೊಂದು ಚಿತ್ರ ಬಿಡುಗಡೆ ಇವೆ. ಇಲ್ಲೂ ನೋಡಿದ್ರೆ ಭದ್ರಕಾಳಿನೇ ನೋಡ್ರಿ. ನಾವು ಹೇಳಬೇಕಾದ್ರೆ ಇವು ಏನಂತಂದ್ರೆ ಗೋಡೆಗಳ ಕಂಬಗಳನ್ನಂತ ಒಡೆದು ಹಾಕಿರ್ತಕ್ಕಂಥವ್ರು ಏನಂದ್ರೆ ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂಥ ನಿಜಾಮ್ನ ಆಳ್ವಿಕೆಯಲ್ಲಿ ಎಷ್ಟೋ ನಾವು ನೋಡಬಹುದಾಗಿದೆ. ಕಲ್ಲಿನಲ್ಲಿ ಬಂಗಾರ ಇದೆ ಅಂತಕ್ಕಂಥ ಕೇಳಿದ್ದಾರೆ. ಯಾಕಂದ್ರೆ ಸೌರಾಷ್ಟ್ರ ಸೋಮನಾಥ ದೇವಾಲಯವನ್ನ ಮಹಮ್ಮದ್ ಘಜ್ನಿ ಆವಾಗ ಏನಂತಂದ್ರೆ ಕಲ್ಲೇನಂತಂದ್ರೆ ಒಡೆದು ಹಾಕಿರ್ತಕ್ಕಂಥ ಥರ ಮಾಡಿದ್ದನು. ಲಿಂಗವನ್ನ ಭಿನ್ನ ಮಾಡಿಕ್ಕಿದನು. ಅಷ್ಟೇ ಥರ ಏನಂತಂದ್ರೆ ಹಾಗೇನಂತಂದ್ರೆ ಇನ್ನೂ ಒಂದೊಂದು ಭಿನ್ನ ಆಗಿವೆ, ಆದ್ರೆ ಅವರೇ ಭಿನ್ನ ಮಾಡಿದಾರೆ ಅಂತಿಲ್ಲ. ಇಲ್ಲಿ ಎಲ್ಲ ಆಡ್ತಕ್ಕಂಥವ್ರು ವ್ಯಕ್ತಿಗಳೆಲ್ಲ ನೋಡ್ಬೋದು ಹಿಂಗ ಮಾಡಿ ಹೊಡೆದಿದ್ದಾರೆ. ಇಲ್ಲಿ ಕಾಲು ಹೋಗಿದೆ, ಇಲ್ಲೂ ಹೋಗಿದೆ, ಆ ಥರ ಒಂದೊಂದು. ಆದ್ರೆ ಇದು ಆವಾಗಿನ ಕಾಲದಲ್ಲಿ ಅಷ್ಟು ಸೂಕ್ಷ್ಮವಾಗಿ ಕೆತ್ತಿದಾನಂದ್ರೆ ಇವಾಗ ಏನಂತಂದ್ರೆ ಯಂತ್ರಗಳಿಂದ ಇಷ್ಟು ಕೆತ್ತುತ್ತಾರೆ, ಆದ್ರೆ ಕೈಲಿಂದ ಯಾರಿಗೂ ಕೆತ್ತಲಕ್ಕಾಗಲ್ಲ ಅಂತಕ್ಕಂಥದ್ದು. ನೋಡಿ ಅಲ್ಲಿ ಸಿಂಹಗಳು ಕುಂತಿದ ಹಾಗೆ ಮಾಡಿದ್ದಾರೆ. ಒಂದು ಕಡೆ ಆನೆ, ಒಂದು ಕಡೆ ಸಿಂಹ ನೋಡ್ಲಿಕ್ಕೆ. ನೋಡಿ ಒಂದ್ ಕಡೆ ಗರುಡ ರೂಪದ ತರ ತೆಗೆದಿದ್ದಾರೆ. ನೋಡ್ಲಿಕ್ಕೆ ಒಂದು ಆನೆ ಮುಖ ಇದೆ, ಒಂದಲ್ಲಿ ಸಿಂಹದ ಮುಖ ಇದೆ, ಒಂದು ಗರುಡ ಮುಖ ಇದೆ. ನೋಡ್ಲಿಕ್ಕೆ ಅತ್ಯಂತ ಸೂಕ್ಷ್ಮವಾದಂಥದ್ದು. ಇಲ್ಲಿ ನೋಡ್ಲಿಕ್ಕೆ ಇವತ್ತು ಆನೆ ರೂಪ ಹೆಂಗ್ ಕಾಣಿಸ್ತದೆ, ಗರುಡ ರೂಪ ಹೆಂಗ್ ಕಾಣಿಸ್ತದೆ ಅಂದ್ರೆ ಅಲ್ಲಿ ನೋಡಿದಾಗ ಮಾತ್ರ ತಿಳುವಳಿಕೆ ಆದಾಗ ಮಾತ್ರ ನಾವು ನೋಡಬಹುದು. ಇದು ನೋಡಿ ಎಷ್ಟು ಇದು ಏನಂತಂದ್ರೆ ಇವಾಗ ಹಚ್ಚಿರ್ತಕ್ಕಂಥದ್ದು. ಇದು ಇವಾಗಿಂದ ಕಾಲದಲ್ಲಿ ಇವಾಗ ಪ್ರೇಕ್ಷಣೀಯ ಮಾಡಲಿಕ್ಕೆ ಅದು ಚೆನ್ನಾಗಿ ಕಾಣಲು ಹೋಗಿದ್ದ ಕಡೆ ಈ ಥರ ಮಾಡಿ, ಆದರೆ ಇವತ್ತ ಆ ಥರ ಕೆತ್ತಲಿಕ್ಕೆ ಬರಲ್ಲ, ಈ ಥರ ಮಾಡಿ ಹೇಗೆ ಕಟ್ಟಿದ್ದಾರೆ ನೋಡಿ. ಆದರೆ ಇದು ಇತಿಹಾಸದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಈ ತಾಣ ಜಲಸಂಗವಿ. ಈ ತಾಣದಲ್ಲಿ ಏನಂತಂದರೆ ಬಹಳಷ್ಟು ಜನ ಇತಿಹಾಸಕಾರರು ಬಂದು ಹೋದ್ರು. ಅಲ್ಲಿ ಲಕ್ಷ್ಮೇಶ್ವರದಲ್ಲಿ ಗೂಗೆ ಮೇಡಮ್ ಅಂತಿದ್ದಳು. ಗೂಗೆ ಮೇಡಮು ಲಕ್ಷ್ಮೇಶ್ವರದ ಶಾಸನ ತೆಗಿಲಿಕ್ಕೆ ಬಂದಿದ್ದಿಲ್ಲ, ಆದರೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಆದ್ರೆ ಇದ್ದಾರೆ. ಅದನ್ನು ನಾವು ಓದಿ ನೋಡಿದ್ದೇವೆ, ಅದನ್ನು ಓದಿ ನೋಡಿದ್ರೆ ಅಲ್ಲಿ ಒಂದು ವಿಚಿತ್ರನೇ ಕೊಡ್ತಾ ಇದೆ, ಇಲ್ಲೊಂದು ವಿಚಿತ್ರ ಪುಸ್ತಕದಲ್ಲಿ ಕೊಡ್ತಾ ಇದೆ. ಆದ್ರೆ ಅದು ಕದಂಬರದು, ಹೊಯ್ಸಳದ್ದು ಮತ್ತು ಏನಂದ್ರೆ ಬಾದಾಮಿ ಚಾಲುಕ್ಯರದ ಹೆಂಗೆ ಶೈಲಿ ಕೊಡ್ತದೆ ಹಾಗೆ ಇಲ್ಲಿ ಏನಂದ್ರೆ ಕಲ್ಯಾಣಿ ಚಾಲುಕ್ಯರದ ಇಲ್ಲಿ ನೋಡ್ತಕ್ಕಂಥದ್ದು ಮತ್ತೆ ಬೇರೆ ಯಾರು ಬಂದಿಲ್ಲ, ಇದು ಕಲ್ಯಾಣಿ ಚಾಲುಕ್ಯರದೇ ಅಂತ ದಾಖಲಾತ್ಮಕವಾಗಿದೆ. 6ನೇ ವಿಕ್ರಮಾದಿತ್ಯನು ತಾನೇನಂತಂದ್ರೆ ಕಟ್ಟಿಸಿದ ಇದು ಒಂದು ದೇವಾಲಯವು. ಇದು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿಗೆ ಸೇರ್ಪಡಾಗಿರ್ತಕ್ಕಂಥದ್ದು.
ಇದು ಏನಂದ್ರೆ ಜಲಸಾಂಗ್ವಿ. ಇದು ಏನಂತಂದರೆ ಚಿಂಚೋಳಿ ಮತ್ತು ದುಬಲಗುಂಡಿಯಿಂದ ಒಂದು 2 ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟ್ರ್ ಇರ್ಬೋದು, ಅಥವಾ ಇಲ್ಲಾಂದ್ರೆ 3 ಕಿಲೋಮೀಟ್ರ್ ಅಂತ ಊರದವ್ರು ಹೇಳ್ತಾ ಇದ್ದಾರೆ. ನಾವು ನೋಡಲಿಕ್ಕೆ ನಾವು 2 ಕಿಲೋಮೀಟ್ರ್ ಅಂತ ತಿಳ್ಕೊಂಡಿದ್ದೇವೆ, ಆದ್ರೆ 3 ಕಿಲೋಮೀಟ್ರ್ ಊರದವ್ರು ಅಂತ ಹೇಳ್ತಾ ಇದ್ದಾರೆ. ಈ ತಾಣವನ್ನು ನೋಡಲಿಕ್ಕೆ ಇತಿಹಾಸದಲ್ಲಿ ಬರಬೇಕೆಂದು ಇಂಥ ತಾಣಗಳನ್ನು ಇತಿಹಾಸದಲ್ಲಿ ಉಲ್ಲೇಖ ಮಾಡಿದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಈ ಕಲ್ಯಾಣಿ ಚಾಲುಕ್ಯರ ಈ ಶೈಲಿ ದೇವಸ್ಥಾನವನ್ನು ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಿಗಬೇಕಂತಂದು ಈ ಊರಿನ ಜನ ಆಶಿಸುತ್ತಿದ್ದಾರೆ. ಆದರೆ ಈ ಊರಿನ ಜನ ಆಶಿಸುತ್ತಿದ್ದರೂ ಕೂಡ ಇದು ಇತಿಹಾಸದಲ್ಲಿ ಬರಬೇಕಂತಂದು ಎಷ್ಟೋ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈ ಇತಿಹಾಸಕ್ಕೆ ಇದು ಏನು ಇತಿಹಾಸ ಇದೆ, ಗೌಪ್ಯತೆಗಳು ಏನನ್ನು ಮುಚ್ಚಿಟ್ಟಿದ್ದಾರೆ, ಇದೆಲ್ಲ ಸರ್ಕಾರ ಇದು ಮಾಡಿ ನೆರವು ಮಾಡಿಕೊಂಡು ಈ ಊರಿಗೆ ಇತಿಹಾಸ ಮಾಡಿಕೊಡ್ಬೇಕಂತ ಎಲ್ಲರಲ್ಲೂ ವಿನಂತಿಯಾಗಿದೆ. ಆದರೆ ಇದು ಇತಿಹಾಸವನ್ನು ಉಲ್ಲೇಖಗಳನ್ನು ದಾಖಲಾತ್ಮಕಗಳನ್ನು ಹುಡುಕಿ ಈ ದೇವಾಲಯದ ಮತ್ತು ಜವಾಬ್ದಾರಿನ ಯಾರಾದರೂ ಒಬ್ಬರಿಗೆ ಹಚ್ಚಿ ಏನಂತಂದರೆ ಇಲ್ಲಿಟ್ಟು ಇಲ್ಲೇ ಸುತ್ತ ಏನಂತಂದ್ರೆ ಹುಡುಗರಿಗೆ ಯುವಕರಿಗೆ ಏನಂತಂದ್ರೆ ಬಂದವರಿಗೆ ಪ್ರೇಕ್ಷಣೀಯ ನೋಡಲಿಕ್ಕೆ ಇಲ್ಲಿ ಗಾರ್ಡನ್ ಮಾಡಿ ಅವ್ರಿಗೆ ಕುಂತು ನೋಡಪ್ಲೆ ರಕ್ಷಣೆ ಮಾಡಬೇಕಂತಂದು ಈ ದೇವಾಲಯಕ್ಕೆ ನಾನೇನಂತಂದರೆ ನಮ್ಮ ಕರ್ನಾಟಕ ಸಂಶೋಧನಾ ಅಕಾಡೆಮಿಯಲ್ಲಿರ್ತಕ್ಕಂಥ ಈ ರಿಸರ್ಚ್ ಬಗ್ಗೆ ಎಷ್ಟೆಷ್ಟೋ ಜನ ಮಾಡ್ತಾ ಇದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಕಲ್ಯಾಣ ಕರ್ನಾಟಕ ಇವಾಗ ಕರಿತಿದ್ದಾರೆ, ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಈ ಹೈದರಾಬಾದ್ ಕರ್ನಾಟಕ ಪ್ರಾಂತದಲ್ಲಿ ಇದೊಂದು ಜಲಸಾಂಗ್ವಿ ಅಂತಕ್ಕಂಥ ಸುಪ್ರಸಿದ್ಧವಾದ ಹೆಸರಾಂತಿ ಪಡೆದಿರ್ತಕ್ಕಂಥ ಇದು ಏನಂತಾರೆ ಒಂದು ಹಳ್ಳಿ ಅಥವಾ ಊರು. ಈ ಊರಿಗೆ ಏನಂತಂದ್ರೆ ಸರ್ಕಾರದ ಯೋಜನೆಗಳು ಸಿಕ್ಕಿ ಏನಂತಂದ್ರೆ ಈ ದೇವಾಲಯಕ್ಕೆ ಇನ್ನಷ್ಟು ಏನಂತಂದರೆ ಜೀರ್ಣೋದ್ಧಾರ ಆಗಬೇಕು. ಎಲ್ಲೆಲ್ಲಿ ಏನೇನೋ ಭಿನ್ನಗಳಾಗಿವೆ, ಈ ಭಿನ್ನಗಳನ್ನು ತೆಗೆದು ಏನಂತಂದ್ರೆ ಇದಕ್ಕೇನಂದ್ರೆ ಜೀರ್ಣೋದ್ಧಾರ ಮಾಡಬೇಕಂದ್ರೆ ಸರ್ಕಾರದಲ್ಲಿ ಊರದವರು ಮನವಿ ಕೊಡ್ತಾ ಇದ್ದಾರೆ ಅಂತಂದು ಇಲ್ಲಿಗೆ ಏನಂತಂದ್ರೆ ಈ ಮುಂದಿನದೇನಂತಂದ್ರೆ ಈ ದೇವಾಲಯದ ಎದುರುಗಡೆ ಹೆಂಗಿದೆ ಇದು ಸುತ್ತಿನ ನೋಡ್ಕೊತ ನೋಟವನ್ನು ಈ ಕಡೆಗೆ ಏನಂತಂದ್ರೆ ಇಲ್ಲಿ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಮತ್ತೆ ಇದೇನೋ ಸೂಕ್ಷ್ಮ ಅಂತಕ್ಕಂಥ ಯಾವೆಲ್ಲ ಕಲ್ಲುಗಳನ್ನು ಬಿದ್ದು ಹೋಗಿವೆ ಆ ಕಲ್ಲುಗಳನ್ನು ಹಾಗೆ ಜವಾಬ್ದಾರಿಯುತವಾಗಿ ಇಟ್ಟಿದ್ದಾರೆ. ಆ ಜವಾಬ್ದಾರಿಯುತವಾಗಿ ಇಟ್ಟಿರ್ತಕ್ಕಂಥ ಕಲ್ಲುಗಳನ್ನು ನಾವು ನೋಡಬಹುದು. ನಾವು ಕಲ್ಲುಗಳನ್ನು ನೋಡಿರ್ತಕ್ಕಂಥ ಸ್ಥಾನವಾಗಿದೆ. ಅದರಲ್ಲಿ ನಾವು ಓದಿರ್ತಕ್ಕಂಥ ಶಾಸನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಚಾಲುಕ್ಯರ ಬಗ್ಗೆ ಶೈಲಿ ಬಹಳ ವರ್ಣನಾತೀತವಾಗಿದೆ. ಆ ಚಾಲುಕ್ಯರ ಶೈಲಿ ವರ್ಣನಾತೀತವನ್ನು ಇದು ಏನಂತಂದ್ರೆ ನಾವು ಹೇಳಬೇಕಾದ್ರೆ ಇದು ಏನಂತಂದ್ರೆ ಇಲ್ಲಿ ಸ್ವಚ್ಛತೆ ಕಾಪಾಡಿಸಲುವಾಗಿ ಸರ್ಕಾರದ ಇಲ್ಲೇನೋ ಒಂದು ದಾಖಲೆ ಬೇಕು. ಇದು ಸ್ವಚ್ಛತೆ ಇಲ್ಲ, ಇಲ್ಲಿ ನೋಡಲಿಕ್ಕೆ ಏನಂತಂದ್ರೆ ಒಣ ಕಸ ಬಿದ್ದು ಯಾರನ್ನು ಹೊಡಿತಾ ಇಲ್ಲ. ಇದು ಏನೋ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇದು ಏನಂತಂದ್ರೆ ದಾಖಲಾತ್ಮಕವಾದ ಇಂಥ ಇತಿಹಾಸ ಪ್ರಸಿದ್ಧ ತಾಣವನ್ನು ನೋಡಲಿಕ್ಕೆ ಎಲ್ಲರೂ ಬೆರಗಾಗಿ ಬರಬೇಕು, ಆ ಥರ ಮಾಡಬೇಕೆಂದು ಸರ್ಕಾರದಲ್ಲೂ ಮನವಿ ಕೊಡ್ತಾ ಇದ್ದಾರೆ. ಇನ್ನು ಅಂತಂದ್ರೆ ನಾವು ನೋಡಲಿಕ್ಕೆ ಆವಾಗಿನ ಕಾಲದ ಈಶ್ವರ ದೇವಾಲಯ, ಇವಾಗ ಕಲ್ಲೇಶ್ವರ ದೇವಾಲಯ ಎಂದು ಪ್ರಖ್ಯಾತಿಯಾಗಿತ್ತು. ಈಗ ಎಲ್ಲರ ಬಾಯಲ್ಲಿ ಏನಂತಂದ್ರೆ ಶಿವ ದೇವಾಲಯ ಅಂತಿದೆ. ಎಲ್ಲರ ಒಬ್ಬರ ಬಾಯಲ್ಲಿಂದ ಏನಂತಂದ್ರೆ ಶಿವ ದೇವಾಲಯ, ಮಹಾದೇವ ದೇವಾಲಯ ಏನಂತಂದ್ರೆ ಈಶ್ವರ ದೇವಾಲಯ, ಕಲ್ಲೇಶ್ವರ ದೇವಾಲಯ ನಾನಾ ರೀತಿ ಕರಿತಾ ಇದ್ದಾರೆ. ಹಾಗಾಗಿ ಇದೊಂದು ಪ್ರಸಿದ್ಧ ಕ್ಷೇತ್ರದಲ್ಲಿ ಈ ತಾಣದಲ್ಲಿ ಏನಂತಂದ್ರೆ ಇಲ್ಲೊಂದು ನೋಡ್ಲಿಕ್ಕೆ ಏನಂತಂದ್ರೆ ಇನ್ನೂ ಒಂದಿದೆ, ಸೂಕ್ಷ್ಮ ಮುರಿದು ಬಿದ್ದಿನರ್ತಕ್ಕಂಥ ಹಂಗೆ ಇಟ್ಟಿದ್ದಾರೆ. ಅದೇನಂತಂದ್ರೆ ಈ ತರ ಇದೆ ನೋಡಿ. ಇಲ್ಲಿ ವಿಷ್ಣು ಮತ್ತು ಪದ್ಮಾವತಿ ಇದ್ದಾರೆ. ನೋಡ್ಲಿಕ್ಕೆ ಯಾವ ತರ ಇದೆ ನೋಡಿ. ಆವಾಗಿಂದ ಅಷ್ಟು ಮುರಿದಿದ್ರು ಕೂಡ ಕಾಲು ಭಾಗ ಮುರಿದಿದ್ರು ಮತ್ತೆ ಹಾಗೆ ಇಟ್ಟಿದ್ದಾರೆ. ಮತ್ತೆ ನೋಡ್ಲಿಕ್ಕೆ ಏನಂತಂದ್ರೆ ಇಲ್ಲೊಂದಿದೆ. ಇದು ಏನಂತಂದ್ರೆ ಕಂಬದ ದಾಖಲಾತ್ಮಕವಾಗಿರ್ತಕ್ಕಂಥದ್ದು ಅಂತ ನಾವು ನೋಡ್ಬೋದು. ಅಲ್ಲೊಂದು ಕಂಬದ ಇದೆ, ಇಲ್ಲೊಂದು ಕಂಬವಿದೆ ಅಂತಕ್ಕಂಥದ್ದು ಅಲ್ಲಿ ಏನಂತಂದ್ರೆ ನೋಡ್ಬೋದು. ಹೀಗಾಗಿ ಏನಂತಂದ್ರೆ ನಾವು ಬಹಳಷ್ಟು ಕಂಬಗಳನ್ನು ನೋಡ್ಬೋದು. ಈ ಉಲ್ಲೇಖಗಳನ್ನು ನಾವು ನೋಡಬಹುದಾಗಿದೆ. ಧನ್ಯವಾದಗಳು.